ಭೂತೈರ್ಮಹದ್ಭಿರ್ಯೈಮಾಃ ಪುರೋ ವಿಭುಃ ನಿರ್ಮಾಯ ಶೇತೆ ಯದಮೀಷು ಪೂರುಷಃ ಭುಂಕ್ತೆ ಗುಣಾನ್ ಷೋಡಶ ಷೋಡಶಾತ್ಮಕಃ ಸೋಲಂಕೃಶಿಷ್ಟ ಭಗವಾನ್ ವಚಾಂಸಿ ಮೇ. ಶ್ರೀರ್ಯತ್ರ ರೂಪಿಣ್ಯುರುಗಾಯ ಪಾದಯೋಃ ಕರೋತಿ ಮಾನಂ ಬಹುಧಾ ವಿಭೂತಿಭಿಃ ಪ್ರೇಂಕಶ್ರಿತಾಯಾಃ ಕುಸುಮಾಕರಾನುಗೈಃ ವಿಗೀಯಮಾನಾ ಪ್ರಿಯಕರ್ಮ ಗಾಯತಿ. ಸ ಆದಿದೇವೋ ಭಜತಾಂ ಪರೋ ಗುರುಃ ಸ್ವಧಿಷ್ಣ್ಯಮಾಸ್ಥಾಯ ಸಿಸೃಕ್ಷಯೈಕ್ಷತ ತಾಂ ನ ಜಗಚ್ಛದೃಶಮತ್ರ ಸಮ್ಮತಾಂ ಪ್ರಪಂಚ ನಿರ್ಮಾಣ ವಿಧಿರ್ಯಯಾ ಭವೇತ್. ಸಚಿಂತಯನ್ ದ್ವ್ಯಕ್ಷರಮೇಕತಾಂ ಭಸ್ಯುಪಾಶೃಣೋತ್ ದಿರ್ಗದಿತಂ ವಚೋ ವಿಭುಃ ಸ್ಪರ್ಶೇಷು ಯಚ್ಛೋಡಶಮೇಕವಿಂಶಂ ನಿಷ್ಕಿಂಚನಾನಾಂ ನೃಪಯದ್ಧನಂ ವಿಧುಃ. ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ಶ್ರೀ ಗುರುಭ್ಯೋ ನಮಃ. ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮಸ್ಯ ಅದ್ಯ ತೃತೀಯಾಯಾಂ ತಿಥೌ ತೃತೀಯೇ ದಿವಸೆ ಪ್ರಥಮಸ್ಕಂಧಸ್ಯ ಪಂಚಮೇ ಅಧ್ಯಾಯೇ ಪಂಚದಶಃ ಶ್ಲೋಕಃ. 15ನೆಯ ಶ್ಲೋಕ, 5ನೇ ಅಧ್ಯಾಯ, 1ನೇ ಸ್ಕಂಧ. ಸಹ ವಿವಿಧೈಃ ಯಾದುಪತ್ಯ ವಿಜಯಧ್ವಜೀಯ ವಿಷ್ಣುತೀರ್ಥೀಯಾದಿ ವ್ಯಾಖ್ಯಾನೈಃ ಸಮಮೇವ ಅದ್ಯ ಸರ್ವಾನಸ್ಮಾನ್ ಕರ್ಣಪಥಗಾಮಿನಿ ಭೂತ್ವಾ ಪಾವಯತಿ. ಭಾಗವತ ಪ್ರೋಷ್ಠಪದಿ ಕಾರ್ಯಕ್ರಮದಲ್ಲಿ ನಾವಿವತ್ತು ನೋಡ್ತಿರುವುದು 3ನೇ ದಿವಸ, ತೃತೀಯ ತಿಥಿ. ಇವತ್ತು ಭಾಗವತ ಪ್ರವಚನ ಏನು ನಡೆದಿದೆ ಈಗಾಗಲೇ ನಿಮಗೆಲ್ಲ ಗೊತ್ತಿರುವಂತೆ, ಇಲ್ಲಿ ಈ ಹಿಂದೆ ಏನು ಕಥೆ ಅನುವೃತ್ತ ಆಗಿದೆ ಅದೇ ಕಥೆ ಮುಂದುವರಿತದೆ. 15 ದಿವಸದಲ್ಲಿ ನಾವೇನು ಭಾಗವತ ಪ್ರವಚನವನ್ನು ಪೂರ್ಣವಾಗೇನು ಮುಗಿಸೋದಿಲ್ಲ, ಮುಗಿಸ್ಲಿಕ್ಕೆ ಸಾಧ್ಯವೂ ಇಲ್ಲ. ಆದರೂ ಕೂಡ 1ನೇ ಸ್ಕಂಧದ ಕಥಾ ಏನು ಮುಂದುವರೆದಿದೆ ಅದೇ ಮುಂದುವರಿತದಷ್ಟೆ. ಆದರೆ ಈ 15 ದಿನಗಳಲ್ಲಿ ಭಾಗವತದ 12 ಸ್ಕಂದಗಳಿಂದ ಆಯ್ದ ಭಗವಂತನ ಸ್ತೋತ್ರಗಳನ್ನು ಕೆಲವನ್ನು ನಾವು ನೋಡುವರಿದ್ದೇವೆ. ಮೊನ್ನೆ ದಿವಸ ಹಾಗೆ ನಿನ್ನೆ ದಿವಸ ಪ್ರಥಮ ಸ್ಕಂದದಲ್ಲಿ ಬಂದಿರುವಂಥ ಭಗವಂತನನ್ನು ಸ್ತುತಿಸುವ ಶ್ಲೋಕಗಳನ್ನು ಜನ್ಮಾದ್ಯಸೇತ ಅನ್ನುವ ಶ್ಲೋಕ, ಹಾಗೆ ನಸ್ಯಾಸ್ಯ ಕಶ್ಚಿನ್ ನಿಪುಣಂ ವಿಧಾತು ಅನ್ನುವ ಶ್ಲೋಕ, ಇದನ್ನು ಮಂಗಲಾಚರಣ ರೂಪದಲ್ಲಿ ನಾವು ನೋಡಿ ಅದರ ಶ್ರವಣ ಕೂಡ ಮಾಡಿದ್ದೇವೆ. ಇವತ್ತು ನಾನು ಮಂಗಲಾಚರಣ ರೂಪದಲ್ಲಿ ಹೇಳಿದ್ದು ಭಾಗವತದ 2ನೇ ಸ್ಕಂದದಲ್ಲಿ ಬಂದಿರುವಂಥ ಹಯಗ್ರೀವ ರೂಪದ ಭಗವಂತನ ಶ್ಲೋಕ. ಹಾಗೆ ಲಕ್ಷ್ಮೀದೇವಿಯ ಸ್ತೋತ್ರ ಮತ್ತು ಚತುರ್ಮುಖನ ಸ್ತೋತ್ರ ಕೂಡ 2ನೇ ಸ್ಕಂದದಲ್ಲೇ ಬಂದದ್ದು. ಅದಾದ ಬಳಿಕ ಯಸ್ವಾನುಭಾವಮಖಿಲಶ್ರುತಿ ಸಾರಮೇಕಂ ಅಂತ ಶುಕಾಚಾರ್ಯನ ಸ್ತೋತ್ರ ಬಂದಿದೆ. ಭೂತೈರ್ಮಹದ್ಭಿರ್ಯೈಮಾಃ ಪುರೋ ವಿಭುಃ, ಇದನ್ನು ಬಹಳ ವಿವರಿಸೋದಿಲ್ಲ. ಈ ಹಿಂದೆ ನಾವಿದನ್ನು ನೋಡಿದ್ದೀವಿ ಭಾಗವತ ಸಾರೋದ್ಧಾರ ಮೊದಲಾದ ಕಡೆ. ಪಂಚಮಹಾಭೂತಗಳಿಂದ ನಮ್ಮೆಲ್ಲರ ಸ್ಥೂಲ ಶರೀರಗಳನ್ನು ಸೃಷ್ಟಿಸಿ ಅವುಗಳ ಒಳಗಿದ್ದು ಭಗವಂತ ನಮ್ಮ 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಪಂಚವಿಧ ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ ಮತ್ತು 16ನೇದಾಗಿ ಸಾಕ್ಷಿ, ಈ 16 ಇಂದ್ರಿಯಗಳಿಗೆ ನಿಯಾಮಕನಾಗಿ ಆ 16 ಇಂದ್ರಿಯಗಳು ಏನನ್ನ ನಮಗೆ ಉಣಬಡಿಸ್ತವೆ ಅದನ್ನೆಲ್ಲ ಮೊದಲು ತಾನು ಉಂಡು ನಮಗೆ ಉಣಿಸ್ತಾನೆ. ಅಂಥ ಭಗವಂತ ನಾವೆಲ್ಲರೂ ಭಾಗವತ ಪ್ರವಚನ ಮಾಡಲಿಕ್ಕೆ ಅಂತೇನೋ ಕೂತಿದ್ದೀವಿ, ಪ್ರವಚನ ಮಾಡಲಿಕ್ಕೆ, ಕೇಳಲಿಕ್ಕೆ ಅಂತ. ನಮ್ಮ ಈ ಭಾಗವತದ ಪ್ರವಚನದ ಮಾತನ್ನು ಅಥವಾ ಮತ್ತಾವುದೇ ಶಾಸ್ತ್ರದ ಪ್ರವಚನವನ್ನು ನಾವೇನು ಮಾಡ್ತೀವಿ ಆ ಮಾತನ್ನು ಭಗವಂತ ಅಲಂಕರಿಸಲಿ,
ಭಗವಂತನ ನಮ್ಮ ಮಾತನ್ನು ಅಲಂಕರಿಸಬೇಕಾದ್ರೆ ಅದರಲ್ಲಿ ಶುದ್ಧವಾದ ಪಾಠ ಮತ್ತು ಶುದ್ಧವಾದ ಅರ್ಥವನ್ನು ಹೇಳುವಂಥ ಬದ್ಧತೆ ನಮಗಿರಬೇಕು. ಹಾಗೆ ಬದ್ಧತೆ ಇದ್ದರೆ ಭಗವಂತ ಅದನ್ನು ಅಲಂಕರಿಸ್ತಾನೆ. ಶುದ್ಧವಾದ ಪಾಠವನ್ನು ಮತ್ತು ಶುದ್ಧವಾದ ಅರ್ಥವನ್ನು ಆತನೇ ಹೊಳೆಸಿ ಪಾಠ ಪ್ರವಚನಗಳ ಬಗ್ಗೆ ಮತ್ತು ಶ್ರವಣದ ಬಗ್ಗೆ, ಶ್ರವಣ ಮನನ ಧ್ಯಾನಗಳ ಬಗ್ಗೆ ನಮ್ಮ ನಿಷ್ಠೆಯನ್ನು ಇನ್ನಷ್ಟು ಹೆಚ್ಚಿಸಿ ಆ ಭಗವಂತ ನಮ್ಮ ಮಾತುಗಳನ್ನು ಅಲಂಕರಿಸಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡ್ತೇವೆ. ಇದು 2ನೇ ಸ್ಕಂದದ 5ನೇ ಅಧ್ಯಾಯದ 23ನೇ ಶ್ಲೋಕ. ಮುಂದೆ 2ನೇ ಸ್ಕಂದದ 9ನೇ ಅಧ್ಯಾಯದ 13ನೇ ಶ್ಲೋಕ ಬಂದಿದೆ. ಶ್ರೀರತ್ರ ರೂಪಿಣ್ಯುರುಗಾಯ ಪಾದಯೋಹೋ ಅಂತ. ಲಕ್ಷ್ಮೀದೇವಿ ಈ ಮುಕ್ತ ಲೋಕದಲ್ಲಿ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಆ ಭಗವಂತನನ್ನು ಸ್ತುತಿಸ್ತಾ ಇರ್ತಾಳೆ. ಭಗವಂತನ ಎದುರಿಗೆ ಉಯ್ಯಾಲೆಯಲ್ಲಿ ಕೂತಿರ್ತಾಳೆ ಅಂತಲ್ಲ, ಭಗವಂತನ ಲೀಲೆಗಳನ್ನು ಆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಅನೇಕ ಆಕೆಯ ವಿಭೂತಿ ರೂಪಗಳ ಸಂಗಡ ಲೀಲೆಗಳನ್ನು ಆಕೆ ಹಾಡ್ತಿರ್ತಾಳೆ. ಅವಳ ಗುಣಗಾನವನ್ನು, ಆಕೆ ಭಗವಂತನ ಗುಣಗಾನ ಮಾಡ್ತಿದ್ರೆ ಅವಳ ಗುಣಗಾನವನ್ನು ವಸಂತ ಕಾಲದ ದುಂಬಿ, ಕೋಗಿಲೆ ಮೊದಲಾದವುಗಳೆಲ್ಲ ಮಾಡ್ತಾ ಇರ್ತವೆ ಅಂತ ಇದು ಲಕ್ಷ್ಮೀದೇವಿಯ ಸ್ತೋತ್ರ 2ನೇ ಸ್ಕಂದದಲ್ಲೇ ಬಂದದ್ದು. ಮುಂದೆ ಆ 2ನೇ ಸ್ಕಂದದಲ್ಲೇ 9ನೇ ಅಧ್ಯಾಯದಲ್ಲಿ 5 ಮತ್ತು 6ನೇ ಶ್ಲೋಕದ ರೂಪದಲ್ಲಿ ಚತುರ್ಮುಖ ಬ್ರಹ್ಮನ ಸ್ತೋತ್ರ ಬಂದಿದೆ. ಅದಕ್ಕಾಗಿ ಆ ಶ್ಲೋಕಗಳನ್ನೇ ಮಂಗಲಾಚರಣದಲ್ಲಿ ಹೇಳಿದೆ. ಎಲ್ಲ ಪರಮ ಭಾಗವತರಿಗೆ ಪರಮ ಗುರುವಾದಂಥ ಆದಿದೇವ ಚತುರ್ಮುಖ ಭಗವಂತನ ನಾಭಿಕಮಲದಲ್ಲಿ ಕೂತ್ಕೊಂಡು ಪ್ರಪಂಚ ಸೃಷ್ಟಿ ಮಾಡಬೇಕು ಅಂತ ಆಲೋಚಿಸಿದ. ಆದರೆ ಹೇಗೆ ಸೃಷ್ಟಿ ಮಾಡಬೇಕು ಅಂತ ಅದನಿಗೆ ನಿಶ್ಚಿತವಾಗಿ ತಿಳಿಲಿಕ್ಕಾಗಲಿಲ್ಲ. ಸ ಆದಿದೇವೋ ಭಜತಾಂ ಪರೋ ಗುರುಹು ಅಂತ ಆ ಶ್ಲೋಕ. ಸಚಿಂತಯನ್ ದ್ವ್ಯಕ್ಷರಮೇಕದಾಂಭ. ಆ ನೀರಿನ ಹಾಗೆ ಆತ ಕೂತ್ಕೊಂಡು ಆಲೋಚನೆ ಮಾಡ್ತಿದ್ದಾಗ 2 ಅಕ್ಷರಗಳ ಒಂದು ಶಬ್ದ ಕೇಳಿಸಿತು. ಅದು ತಪ ಅಂತ ಆ ಶಬ್ದ. ಯಾವ ಲೌಕಿಕ ಸಂಪತ್ತನ್ನು ಒಲ್ಲದ ಭಗವಂತನ ಶ್ರವಣ ಮನನ ಧ್ಯಾನಗಳನ್ನೇ ಮಹಾಸಂಪತ್ತನ್ನಾಗಿ ಪರಿಗಣಿಸುವಂಥ ಜ್ಞಾನಿಗಳಿಗೆ ಬಹಳ ದೊಡ್ಡ ಸಂಪತ್ತದು. ಅದು ಆ ಶಬ್ದದ ತಪಶ್ ಎಂಬ ಶಬ್ದದ ಅರ್ಥ. ತಪಸ್ಸು ಮಾಡುವಂತ ಈಗ ಆತನಿಗೆ ಕೇಳಿಸಿತು. ಇದು ಆ ಚತುರ್ಮುಖ ಬ್ರಹ್ಮನ ಸ್ತೋತ್ರ. ಹೀಗೆ ನಾವು ಇವತ್ತಿನ ಮಂಗಲಾಚರಣವನ್ನು ಸಮಾಪ್ತ ಮಾಡಿಕೊಂಡಿದ್ದೀವಿ. ಮುಂದೆ ಇವತ್ತು ನಾವು ನೋಡಬೇಕಾದಂಥ ಆ 15ನೇ ಶ್ಲೋಕವನ್ನು ನೋಡಬೇಕು. ಜುಗುಪ್ಸಿತಂ ಧರ್ಮಕೃತೇನು ಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ ಯದ್ವಾಕ್ಯತೋ ಧರ್ಮ ಇತೀತರಸ್ಥಿತ ನಮನ್ಯತೆ ತಸ್ಯ ನಿವಾರಣಂ ಜನಃ ಅಂತ ಆ 15ನೇಯ ಶ್ಲೋಕ ಈಗ ನಾವು ನೋಡಬೇಕಾದದ್ದು. ಜಗತ್ತಿನಲ್ಲಿ ಸಾಮಾನ್ಯವಾಗಿ ಈ ಜನ ಎಲ್ಲ ಸ್ವಭಾವತಃ ನೈಸರ್ಗಿಕವಾಗಿಯೇ ಅವರ ಪ್ರಕೃತಿಗೆ ಅನುಸಾರವಾಗಿಯೇ ವಿಷಯದಲ್ಲೇ ಆಸಕ್ತರಾಗಿರ್ತಾರೆ. ಅವರಿಗೆ ವಿಷಯ ಪದಾರ್ಥಗಳೇ ಬೇಕಾಗ್ತವೆ. ಅದರಂತೆ ವಿಷಯ ಪದಾರ್ಥಗಳನ್ನು ಈ ಜಗತ್ತಿನಲ್ಲೂ ಅವರು ಬಯಸ್ತಾರೆ, ಅದಕ್ಕಾಗಿ ಪ್ರಯತ್ನಿಸ್ತಾರೆ. ಪರಲೋಕದಲ್ಲಿಯೂ ಕೂಡ ವಿಷಯ ಸುಖ ಬೇಕು ಅಂತ ಅದಕ್ಕೆ ಸಾಧನವಾದ ಕಾಮ್ಯಕರ್ಮಗಳನ್ನೇ ಮಾಡ್ತಾರೆ. ಅಂಥ ಅಜ್ಞರಾದ ಜನರಿಗೆ ಮತ್ತೆ ಮತ್ತೆ ಕಾಮ್ಯಕರ್ಮವನ್ನೇ ಯಾರಾದರೂ ಉಪದೇಶ ಮಾಡಿಬಿಟ್ರೆ ಅದು ಬಹಳ ಅನ್ಯಾಯ ಆದೀತು. ಜಗತ್ತಿನಲ್ಲಿ ಹಾಗೆ ನಡೀತದೆ. ನೀವು ಅವರಿಗೆ ಕಾಮ್ಯಕರ್ಮವನ್ನು ಹೇಳ್ತಿದ್ದೀರಿ ಅಂತಲ್ಲ, ಜಗತ್ತಿನಲ್ಲಿ ಯಾರ್ಯಾರೋ ಅವರಿಗೆ ಕಾಮ್ಯಕರ್ಮವನ್ನೇ ಹೇಳ್ತಿದ್ದಾರೆ. ನಿವೃತ್ತ ಧರ್ಮವನ್ನು ಬೋಧಿಸುವ ಪ್ರವಚನಗಳಿಗಿಂತ ಕಾಮ್ಯಕರ್ಮವನ್ನು, ಪ್ರವೃತ್ತ ಧರ್ಮವನ್ನು ಬೋಧಿಸುವ ಪ್ರವಚನಗಳೇ ಈ ಜನರಿಗೆ ತುಂಬ ಇಷ್ಟ ಆಗಿಬಿಡ್ತವೆ. ಆದರೆ ಸಾಮಾನ್ಯವಾಗಿ ಯದ್ಯದಾಚರತೆ ಶ್ರೇಷ್ಠ ತತ್ಯದೇವೇತರೋ ಜನಃ ಸಯತ್ ಪ್ರಮಾಣಂ ಕುರುತೆ ಲೋಕಸ್ಥದ ಅನವರ್ತತೆ ಅಂತ ಭಗವದ್ಗೀತೆ ಹೇಳುವಂತೆ, ನಿಮ್ಮಂಥ ವೇದವ್ಯಾಸರಂಥ ಮಹನೀಯರು ಏನನ್ನು ಹೇಳ್ತಿರೋ ಅದನ್ನು ನಂಬುತ್ತಾರೆ, ಅದನ್ನೇ ಧರ್ಮ ಅಂತ ನಂಬುತ್ತಾರೆ. ಆದ್ದರಿಂದ ಅವರಿಗೆ ನೀವು ಭಕ್ತಿ ಮಾರ್ಗವನ್ನು ಬೋಧನೆ ಮಾಡಬೇಕು. ಅವರೆಂದೂ ಕೂಡ ದುರ್ಮಾರ್ಗದಲ್ಲಿ ಬೀಳದಂತೆ ಅವ್ರನ್ನ ನೀವು ತಡೆಯಬೇಕು. ಅದು ಗುರುವಾದವನು ಮಾಡಬೇಕಾದಂಥ ಒಂದು ಕೆಲಸ. ನೀವು ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ ಜಗತ್ತೆಲ್ಲದಕ್ಕೂ ಕೂಡ ಮೂಲಭೂತ ಗುರುವಾಗಿದ್ದೀರಿ.
ಜ್ಞಾನಾಯ ವಿದ್ಯಾಗುರವೇ ನಮೋ ನಮಃ ಅಂತ ಭಾಗವತವೇ ಹೇಳುವಂತೆ ಜ್ಞಾನಸ್ವರೂಪ ಮತ್ತು ವಿದ್ಯಾಗುರುವು ಕೂಡ ಆಗಿದ್ದೀರಿ. ಗುರುತಮಃ ಅಂತ ವಿಷ್ಣು ಸಹಸ್ರನಾಮ ಹೇಳುವಂತೆ ಗುರುವು ಗುರುತರನು ಗುರುತಮನು ನೀವೇ ಆಗಿದ್ದೀರಿ. ಆದ್ದರಿಂದ ನೀವೇ ಆ ಜನರನ್ನು ಅಜ್ಞಾನದಿಂದ ಮಾರ್ಗದಿಂದ ತಡೆದು ಅವರನ್ನು ಸನ್ಮಾರ್ಗದಲ್ಲಿ ಪ್ರವೃತ್ತರಾಗುವಂತೆ ಮಾಡಬೇಕು. ನೀವೇ ವಿಷ್ಣು ಸಹಸ್ರನಾಮ ಹೇಳುವಂತೆ ಮಾರ್ಗ ಶಬ್ದವಾಚ್ಯರು. ಏಷ ಪಂಥಾಹ ಅಂತ ಐತರೇ ಉಪನಿಷತ್ತು ಹೇಳುವಂತೆ ಪಂಥಾಹ ಮಾರ್ಗ ಇತ್ಯಾದಿ ಶಬ್ದಗಳಿಂದೆಲ್ಲ ನೀವೇ ವಾಚ್ಯರು. ಸತ್ಪಥಾಚಾರ ಅಂತ ವಿಷ್ಣು ಸಹಸ್ರನಾಮ ಹೇಳುವಂತೆ ಸನ್ಮಾರ್ಗದಲ್ಲಿ ತನ್ನ ಭಕ್ತರನ್ನು ನಡೆಸುವ ಮಹಾ ಮಾರ್ಗದರ್ಶಕರು ಕೂಡ ನೀವೇ ಆಗಿದ್ದೀರಿ. ಇದು ಆ ಶ್ಲೋಕದ ಅರ್ಥ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವ್ಯಾಖ್ಯಾನಗಳನ್ನು, ಇದು ಭಾಗವತ ಸಾರೋದ್ಧಾರದಲ್ಲೂ ಕೂಡ ಬಂದಿದೆ. ಬೇರೆ ಬೇರೆ ವ್ಯಾಖ್ಯಾನಗಳಕಾರರು ಇದಕ್ಕೆ ಏನೇನು ಅರ್ಥಗಳನ್ನು ಹೇಳ್ತಾರೆ ಅಂತ ಈಗ ನಾವು ಮೊದಲು ನೋಡೋಣ. ಜುಗುಪ್ಸಿತಂ ಧರ್ಮಕೃತೆ ಅಂತಿದೆ. ಧರ್ಮ ಅಂದರೆ ಭಾಗವತ ಧರ್ಮ, ಭಗವಂತನನ್ನು ತಲುಪಿಸುವಂಥ ನಿವೃತ್ತ ಧರ್ಮ ಅಂತಲೇ ಕೆಲವು ಬಾರಿ ಅರ್ಥ ಆಗಿಬಿಡೋ ಸಾಧ್ಯತೆ ಇದೆ. ಆದರೆ ನಿವೃತ್ತ ಧರ್ಮವನ್ನು ಇಲ್ಲಿ ತೆಗಳಿರುವುದಲ್ಲ, ಇಲ್ಲಿ ತೆಗಳಿರುವುದು ಪ್ರವೃತ್ತ ಧರ್ಮವನ್ನು. ಜುಗುಪ್ಸಿತ ಅಂತ ಹೇಳಿದ್ದು ನಿವೃತ್ತ ಧರ್ಮವನ್ನಲ್ಲ, ಪ್ರವೃತ್ತ ಧರ್ಮವನ್ನು ತಿಳ್ಕೋಬೇಕು. ಅದನ್ನೇ ಹೆಚ್ಚಿನ ವ್ಯಾಖ್ಯಾನಕಾರೆಲ್ಲ ಹಾಗೆ ಬರೆದಿದ್ದಾರೆ. ರಕ್ತಸ್ಯ ರಾಗಿಣಃ, ಸ್ವಭಾವತಃ ನಮ್ಮ ಶರೀರದಲ್ಲೇ, ನಮ್ಮ ಮೂಲ ಸ್ವಭಾವದಲ್ಲೇ ರಜೋಗುಣಗಳು ತಮೋಗುಣಗಳು ಕೂಡ ಇರುವುದರಿಂದ ವಿಷಯದ ಕಡೆಗೆ ನಮ್ಮ ಆಸಕ್ತಿ ಹೆಚ್ಚಿರ್ತದೆ. ಆದ್ದರಿಂದ ಬೇರೆ ಯಾರು ಹೇಳಲಿ ಬಿಡಲಿ, ನಮಗೆ ವಿಷಯ ಪದಾರ್ಥಗಳನ್ನು ಅನುಭವಿಸುವ ಹಂಬಲ ಮತ್ತು ಪ್ರವೃತ್ತಿಯೇ ಬಹಳ ಇರ್ತದೆ. ಆದ್ದರಿಂದ ಅಂಥವರಿಗೆ, ಸ್ವಭಾವತಃ ಅದರ ಬಗ್ಗೆನೇ ಆಸಕ್ತಿ ಇರುವಂಥ ಜನರಿಗೆ ಈ ನಿಂದ್ಯವಾದಂಥ ಕಾಮ್ಯಕರ್ಮವನ್ನೇ ಮತ್ತಷ್ಟು ಉಪದೇಶ ಮಾಡಿಬಿಟ್ರೆ ಅದು ದೊಡ್ಡ ಅನ್ಯಾಯ ಆಗ್ತದೆ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ಸ್ವಭಾವರಕ್ತಸ್ಯ ಮಹಾನ್ ವ್ಯತಿಕ್ರಮ. ಇದು ನೋಡಿ ಶ್ಲೋಕ, ಈ 15ನೇ ಶ್ಲೋಕದಲ್ಲೂ ಕೂಡ ವ್ಯಾಸರೇ ನೀವು ಈ ಜನಸಾಮಾನ್ಯರಿಗೆ ಮತ್ತೆ ಪ್ರವೃತ್ತ ಧರ್ಮವನ್ನೇ ಉಪದೇಶ ಮಾಡಿಬಿಟ್ರೆ ಅದು ದೊಡ್ಡ ಅನ್ಯಾಯ ಆಗ್ತದೆ ಅಂತ ನೀವು ಅನ್ನೋ ಶಬ್ದವೇ ಇಲ್ಲ ಅಲ್ಲಿ. ಜುಗುಪ್ಸಿತಂ ಧರ್ಮಕೃತೆ ಅನುಶಾಸನಂ ನೀವು ಮಾಡಿದ್ದೀರಿ ಅಂತ ಎಲ್ಲಿದೆ? ಮಹಾಭಾರತ ಮೊದಲಾದ ಗ್ರಂಥಗಳಲ್ಲಿ ನೀವು ಹಾಗೆ ಮಾಡಿದ್ದೀರಿ ಅಂತ ಅಲ್ಲಿಲ್ವೇ ಇಲ್ಲ. ಆದರೂ ಶ್ರೀಧರಿಯ ಮೊದಲಾದ ವ್ಯಾಖ್ಯಾನಗಳಲ್ಲಿ ತವ ಮಹಾನಯಂ ವ್ಯತಿಕ್ರಮ, ನೀವೊಂದು ಇಂಥ ಒಂದು ಅನ್ಯಾಯ ಮಾಡಿಬಿಟ್ಟಿದ್ದೀರಿ. ಧರ್ಮಾರ್ಥಂ ಅನುಶಾಸತಃ ತವ ಮಹಾನಯಂ ವ್ಯತಿಕ್ರಮ ಅನ್ಯಾಯ. ವೇದವ್ಯಾಸರು ಹಾಗೆ ಮಾಡಿದ್ದಾರೆ ಅಂತ ಭಾವಿಸುವುದೇ ದೊಡ್ಡ ವ್ಯತಿಕ್ರಮ, ಅನ್ಯಾಯ. ವೇದವ್ಯಾಸರು ಹಾಗೆ ಮಾಡಿಲ್ಲ, ಯಾರೂ ಹಾಗೆ ಮಾಡಬಾರ್ದು ಅಂತ ಈ ಶ್ಲೋಕ ಹೇಳ್ತಿದೆ ಅಷ್ಟೇ. ಅದಷ್ಟೇ ಇಲ್ಲಿ ತಾತ್ಪರ್ಯ. ಯಸ್ಯ ವಾಕ್ಯತಃ ಅಯಮೇವ ಮುಖ್ಯ ಧರ್ಮ, ಯಾವ ದೊಡ್ಡವರ ಗುರುಗಳ ಮಾತನ್ನು ಕೇಳಿ ಇತರ ಅಂದರೆ ಇತರರು ಅಂದರೆ ಇನ್ನೊಬ್ಬರು ಅಂತ ಅರ್ಥ, ಇನ್ನೊಬ್ಬರು ಅಂದರೆ ಪ್ರಾಕೃತರಾದ ಜನರು ಅಂತ ಅರ್ಥ. ಸಾಮಾನ್ಯ ಜನರು ಕಾಮ್ಯಕರ್ಮವನ್ನೇ ಅವರು ನಂಬಿ ಮುಂದುವರೆದು ಬಿಡ್ತಾರೆ. ಅದಕ್ಕಾಗಿ ನೀವು ಅವರಿಗೆ ನ ಕರ್ಮಣ ಪ್ರಜಯ ಧನೇನ ತ್ಯಾಗೇನೇಕೇನಾಮೃತತ್ವಮಾನಶು ಅಂತ ಮಹಾನಾರಾಯಣ ಉಪನಿಷತ್ತು ಹೇಳುವಂತೆ ಅವರಿಗೆ ಕರ್ಮವನ್ನು ಮತ್ತೆ ಬೋಧನೆ ಮಾಡುವುದಲ್ಲ, ಸಂತಾನವನ್ನು ಜಗತ್ತಿನಲ್ಲಿ ಮತ್ತಷ್ಟು ಮದುವೆ ಮಾಡಿಕೊಡ್ರಿ, ಸಂತಾನ ಪಡೆಯಿರಿ ಅಂತ ಅದನ್ನು ಬೋಧನೆ ಮಾಡುವುದಲ್ಲ, ತ್ಯಾಗ, ಲೌಕಿಕ ಭೋಗಗಳ ತ್ಯಾಗ ಮಾಡಿ ಮುಂದುವರಿಯಿರಿ ಅಂತ ನೀವು ಅವರಿಗೆ ಬೋಧನೆ ಮಾಡಬೇಕು. ಇತಿಶ್ರುತ್ಯ ಕ್ರಿಯಮಾಣಂ ನಿವಾರಣಂ, ಹೀಗೊಂದು ನಿವಾರಣವನ್ನೇ ನೀವು ಮಾಡಬೇಕು. ಅಂತ ಹೀಗೆ ಇದು ಶ್ರೀಧರಿ ವ್ಯಾಖ್ಯಾನದಲ್ಲಿ ನಮ್ಗೆ ಕಾಣಿಸುವಂಥ ಮಾತು. ಉಳಿದದ್ದೆಲ್ಲ ಸರಿ ಇದೆ. ವ್ಯಾಸರೇ ನೀವು ಅನ್ಯಾಯ ಮಾಡಿಬಿಟ್ರಿ ಜಗತ್ತಿಗೆ, ಮಹಾಭಾರತದಲ್ಲಿ ಧರ್ಮವನ್ನೇ ಬೋಧನೆ ಮಾಡಿ ಕರ್ಮವನ್ನೇ ಬೋಧನೆ ಮಾಡಿ ಜಗತ್ತಿನ ಈ ಜನ ಮತ್ತಷ್ಟು ಕರ್ಮಗಳಲ್ಲೇ ಮುಳುಗುವಂತೆ ಮಾಡಿಬಿಟ್ರಿ ಅಂತ ವ್ಯಾಖ್ಯಾನ ಮಾಡಿದ್ದೇ ಅನ್ಯಾಯ ಅಷ್ಟೆ. ಜನಸ್ಯ ಧರ್ಮಕೃತೆ ಅರ್ಥ ಕಾಮ ಸಾಧನ ಧರ್ಮಾರ್ಥ ಅನುಶಾಸನ ಭಾರತ ನಿರ್ಮಾಣ ದ್ವಾರ ಬೋಧಯತಃ ತವ ಅಯಂ ಮಹಾನ್ ವ್ಯತಿಕ್ರಮ. ಶ್ರೀಧರಿಯ ಮಾಡಿದ ಅನ್ಯಾಯವನ್ನೇ
ವೀರರಾಘವ ವ್ಯಾಖ್ಯಾನದಲ್ಲಿ ಕೂಡ ಮಾಡ್ತಾರೆ. ನೀವು ಮಾಡಿದ್ದೀರಿ, ಭಾರತ ಗ್ರಂಥವನ್ನು ರಚನೆ ಮಾಡಿ ನೀವು ಮಹಾ ಅನ್ಯಾಯ ಮಾಡಿಬಿಟ್ಟಿದ್ದೀರಿ. ಮತ್ತಷ್ಟು ಜನರಿಗೆ ಪ್ರವೃತ್ತ ಧರ್ಮದ ಬಗ್ಗೆನೇ ಆಸಕ್ತಿ ಮೂಡುವಂತಿದೆ. ಈ ಒಂದು ಅನ್ಯಾಯವನ್ನು ನೀವೀಗ ತಿದ್ದುಕೊಳ್ಬೇಕು. ಇಂಥ ಜನರಿಗೆ ನೀವು ಧರ್ಮವನ್ನು ಬೋಧನೆ ಮಾಡುವುದಲ್ಲ, ಜ್ಞಾನವನ್ನು ಬೋಧನೆ ಮಾಡಿ ಅವರನ್ನು ಮೇಲೆತ್ತಬೇಕು. ಭಾರತೇಪಿ ಕ್ವಚಿತ್ ಅರ್ಥಕಾಮಯೋ ಹೇಯತ್ವೇನ ಮುಕ್ತತ್ವಾತ್. ಅಲ್ಲ, ಭಾರತದಲ್ಲಿಯೂ ಕೂಡ ಅರ್ಥ ಕಾಮಗಳನ್ನೆಲ್ಲ ಹೇಯ ಅಂತ ನಾವು ನಿಂದನೆ ಮಾಡಿದ್ದೀವಿ. ಆದ್ದರಿಂದ ಅರ್ಥಕಾಮಗಳನ್ನು ಬದಿಗಿಟ್ಟು ಧರ್ಮದಲ್ಲೇ ಈ ಜನ ಆಸಕ್ತರಾಗಬಹುದಲ್ವಾ ಅಂತ ಒಂದು ಪ್ರಶ್ನೆ ಬರ್ತದೆ. ಯಾಕೆಂದ್ರೆ ಧರ್ಮೇ ಮತಿರ್ಭವತು ವಸ್ ಸತತೋತ್ಥಿತಾನಾಂ ಸಹ್ಯೇಕ ಏವ ಪರಲೋಕಗತಸ್ಯ ಬಂಧು ಅರ್ಥಾ ಸ್ತ್ರೀಯಶ್ಚ ನಿಪುಣೈರಪಿ ಸೇವ್ಯಮಾನಾಃ ನೈವ ಆಪ್ತಭಾವಮುಪಯಾಂತಿ ನಚ ಸ್ಥಿರತ್ವಂ. ಧರ್ಮದಲ್ಲಿ ನಿಮ್ಮ ಮನಸ್ಸಿಡಿ, ಅದೊಂದೇ ಪರಲೋಕಕ್ಕೆ ನಾವೇನೀಗ ಪ್ರಯಾಣ ಹೊರಟಿದ್ದೀವಿ, ನಮಗೆ ಅದೊಂದೇ ದೊಡ್ಡ ಸಾಧನ. ಊರ್ಧ್ವಬಾಹುರು ವಿರೌಮ್ಯೇಶ, ಎರಡು ಕೈ ಮೇಲೆತ್ತಿ ನಾನು ಜೋರಾಗಿ ಕಿರಿಚಿ ಹೇಳ್ತಾ ಇದ್ದೀನಿ, ಬಡ್ಕೊಂಡು ಹೇಳ್ತಾ ಇದ್ದೇನೆ, ಧರ್ಮದಿಂದಲೇ ಅರ್ಥಕಾಮಗಳು ಸಿದ್ಧ ಆಗಬೇಕು, ಧರ್ಮವನ್ನು ನೀವು ಯಾಕೆ ಸಾಧನೆ ಮಾಡ್ತಿಲ್ಲ ಅಂತ ನಾನು ಹೇಳಿದ್ದೇನೆ. ಯದ್ವಾಕ್ಯದ ಇಷ್ಟೆಲ್ಲ ನೀವು ಹೇಳಿದ್ದೀರಿ, ಆದರೂ ಕೂಡ ಅದನ್ನು ಪೂರ್ಣವಾಗಿ ಅಲ್ಲಿ ಹೇಳಿಲ್ಲ ನೀವು. ನಿಮ್ಮ ಮಾತಿನಿಂದಲೇ ಜನ ಏನನ್ನಾದರೂ ನಂಬಬೇಕು, ಏನನ್ನಾದರೂ ತಿರಸ್ಕಾರ ಮಾಡಬೇಕು. ಅಸ್ಯ ತವ ವಾಕ್ಯಾತ್ ಅರ್ಥಕಾಮ ಸಾಧನಮೇವ ಧರ್ಮ ಇತಿ ಸ್ಥಿತಃ. ನಿಮ್ಮ ಮಾತಿನಿಂದ ಈ ಜನರಿಗೆ ಅರ್ಥ ಮತ್ತು ಕಾಮಗಳ ಸಾಧನವೇ ದೊಡ್ಡ ಧರ್ಮ ಅಂತನ್ನುವಂತೆ ಜ್ಞಾನ ಬಂದುಬಿಟ್ಟಿದೆ. ಆದ್ದರಿಂದ ನೀವು ಇಂಥ ಒಂದು ಕೆಲಸವನ್ನು ಮಾಡಬಾರ್ದು, ಧರ್ಮದಲ್ಲಿ ಜನರನ್ನು ತೊಡಗಿಸಬೇಕು. ಇದು ವೀರರಾಘವರು ಮಾಡಿದ ವ್ಯಾಖ್ಯಾನ. ವೀರರಾಘವರು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಮಾಡಿದ ವ್ಯತಿಕ್ರಮವನ್ನೇ ರಾಧಾಕೃಷ್ಣರು ಕೂಡ ಸುಧೀ ಸುಧಾ ಅನ್ನೋ ವ್ಯಾಖ್ಯಾನದಲ್ಲಿ ಮಾಡ್ತಾರೆ. ತಪ ಮಹಾನ್ ವ್ಯತಿಕ್ರಮ, ನೀವು ಮಾಡಿದ ಅನ್ಯಾಯ ಇದು. ಸ್ವಭಾವ ರಕ್ತಸ್ಯ ಸ್ವಭಾವತೆಯವ ಅರ್ಥಕಾಮಯೋ ರಾಘವತಃ ಪುಂಸಃ. ಆದ್ದರಿಂದ ಈ ರಾಧಾಕೃಷ್ಣರ ವ್ಯಾಖ್ಯಾನವನ್ನು ಮತ್ತೆ ನಾವೇನು ಹೆಚ್ಚು ವಿವರಿಸಬೇಕಾಗಿಲ್ಲ. ಏನು ಶ್ರೀಧರಿಯ ವ್ಯಾಖ್ಯಾನದಲ್ಲಿ ಇದೆ, ಏನು ವೀರರಾಘವರ ವ್ಯಾಖ್ಯಾನದಲ್ಲಿದೆ, ಅದೇ ಜಾಡನ್ನೇ ಹಿಡಿದು ಹೊರಟಿದೆ ರಾಧಾಕೃಷ್ಣರ ವ್ಯಾಖ್ಯಾನ ಕೂಡ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಇತಿ ಭಗವತ ಭಾರತೇವ ಕ್ರಿಯಮಾಣಂ ನ ಮನ್ಯತೆ ಯಥಾರ್ಥಮೇತತಿ ಇತಿ ಮನ್ಯತೆ. ಭಗವಂತನಿಗೆ ಶರಣ ಹೋಗಬೇಕು ಅನ್ನೋದನ್ನು ಈ ಜನ ತಿಳ್ಕೊತಾ ಇಲ್ಲ. ಅದು ಭಗವದ್ಗೀತೆಯಲ್ಲಿ ಬಂದಿದೆ. ಅವರಿಗೆ ಅರ್ಥಕಾಮಗಳೇ, ಕಾಮ್ಯಕರ್ಮವೇ ಮುಖ್ಯ ಆಗಿಬಿಡ್ತದೆ. ಆದ್ದರಿಂದ ನೀವು ಇದ್ರ ಬಗ್ಗೆ ನೀವು ಮಾಡಿದ ಅನ್ಯಾಯವನ್ನು ಹೀಗೆ ತಿದ್ದುಕೊಳ್ಬೇಕು ಅಂತ ಇದ್ದಾರೆ. ಇವು 3 ವ್ಯಾಖ್ಯಾನಗಳನ್ನು ನಾವೀಗ ನೋಡಿದ್ದಾಯಿತು. ವ್ಯಾಸರ ಕೈಯಿಂದ ಅನ್ಯಾಯ ಮಾಡಿಸಿ ವ್ಯಾಸರ ಅನ್ಯಾಯವನ್ನು ತಿದ್ದುಕೊಳ್ಬೇಕಾಗಿದೆ ಅಂತ ಹೇಳಲಿಕ್ಕೆ ಹೊರಟವರು ಈ 3 ಜನ. ಅದನ್ನೀಗ ನಾವು ನೋಡಿ ಆಗಿದೆ. ಮುಂದೆ ಯಾದವಾರಿ ವಿಜಯಧ್ವಜದ ಮತ್ತು ಯಾದವಾರ್ಯರ ಹಾಗೆ ವಿಷ್ಣು ತೀರ್ಥರ ಅರ್ಥವನ್ನು ಕೂಡ ನಾವೀಗ ನೋಡಬೇಕಾಗಿದೆ. ಭಾಗವತ್ ಸಾರೋದ್ಧಾರದಲ್ಲಿ ವಿಷ್ಣು ತೀರ್ಥರು ಈ ಶ್ಲೋಕವನ್ನು ಹೇಳಿದ್ದಾರೆ. ಸ್ವತಃ ಪ್ರವೃತ್ತಿ ಧರ್ಮಾದಿಷು ರಾಗಿಣಃ ಜನಸ್ಯ. ಸ್ವಭಾವತಃ ಸುಖದಲ್ಲೇ ಆಸಕ್ತರು ಜನ. ಅಂಥವರಿಗೆ ಮತ್ತೆ ಪ್ರವೃತ್ತಿ ಧರ್ಮವನ್ನೇ ಬೋಧನೆ ಮಾಡುವುದು, ಅದನ್ನೇ ಮಾಡುವಂಥ ಬೋಧನೆ ಮಾಡುವುದು ತಪ್ಪು ಅಂತ ಅದರ ತಾತ್ಪರ್ಯ. ತ್ವಾದೃಶೈ ಇತಿ ಶೇಷಃ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ನಿಮ್ಮಂಥ ಜನರು ಹಾಗೆ ಮಾಡಬಾರ್ದು. ಹಿಂದಿನವರು ನೀವೇ ಮಾಡಿದ್ದೀರಿ ಅಂತ ಹೇಳಿದರು, ನಿಮ್ಮಂಥವ್ರು ಹಾಗೆ ಮಾಡಬಾರ್ದು. ನಿಮ್ಮಂಥವ್ರು ಅಂದರೆ ಜನರಿಗೆ ಧರ್ಮವನ್ನು ಬೋಧನೆ ಮಾಡಲಿಕ್ಕೆ ಅಂತ ಆ ಸ್ಥಾನದಲ್ಲಿ ಕೂತ್ಕೊಂಡು ಅವ್ರು ಹಾಗೆ ಮಾಡಬಾರ್ದು. ಭಾರತ ನಿರ್ಮಾಣ ಮಾಡಿ ನೀವು ಜನರಿಗೆ ತಪ್ಪು ದಾರಿಯನ್ನು ತೋರಿಸಿದ್ದೀರಿ, ಅವ್ರನ್ನ ಸನ್ಮಾರ್ಗದಲ್ಲಿ ತೊಡಗಿಸಿಲ್ಲ ಅಂತ ಹಿಂದಿನವರು ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಿಲ್ಲ ವಿಜಯಧ್ವಜದಲ್ಲಿ. ಇಷ್ಟೇ, ನಿಮ್ಮಂಥವ್ರು ಗುರುಗಳ ಸ್ಥಾನದಲ್ಲಿ ಕೂತವರು ಅಂತ ಅರ್ಥ. ವೃಕ್ಷಾದತಃ ಪತಿತಸ್ಯ ದಂಡೇನ ತಾಡನವನ್ ನಿಸ್ಸೀಮ ಅನ್ಯಾಯ. ಮೊದಲೇ ವೃಕ್ಷದಿಂದ ಕೆಳಗೆ ಬಿದ್ದವನಿಗೆ, ಮೈಕೈ ಪೆಟ್ಟು ಮಾಡ್ಕೊಂಡವನಿಗೆ ಮತ್ತಷ್ಟು ದೊಣ್ಣೆ ತೊಗೊಂಡು ಹೊಡೆದ್ರೆ ಅವನಿಗೆ ಹೇಗೆ ತೊಂದರೆ ಆಗ್ತದೋ, ಮತ್ತಷ್ಟು ನೋವು ಹೇಗೆ ಆಗ್ತದೋ, ಹಾಗೆ ಪ್ರವೃತ್ತ ಕರ್ಮವನ್ನು ತ್ಯಾಗ ಮಾಡಿ ಅಲ್ಲ, ಪ್ರವೃತ್ತ ಕರ್ಮವನ್ನು ಆಚರಿಸಿ ನಿವೃತ್ತ ಕರ್ಮವನ್ನು ತ್ಯಾಗ ಮಾಡಿ ಇವರು ವೃಕ್ಷದಿಂದ ಕೆಳಗೆ ಬಿದ್ದಂತಾಗಿದ್ದಾರೆ.
ನೋಡಿ, ವೃಕ್ಷದಿಂದ ಕೆಳಗೆ ಬಿದ್ದಿದ್ದಾರೆ ಅಂತ ಹೇಳಿದಾಗ ನನಗೆ ಮಹಾಭಾರತದ್ದೇ ಒಂದು ಮಾತು ನೆನಪಿಗೆ ಬರ್ತದೆ. ಧರ್ಮವೃಕ್ಷೋ ರಕ್ಷಮಾಣೋ ಮಧು ಹೇಮಚ ವರ್ಷತೆ ಅರಕ್ಷಮಾಣ ಸತತಂ ಅಶ್ರು ಪಾಪಂಚ ವರ್ಷತೆ ಅಂತ. ವೃಕ್ಷದಿಂದ ಕೆಳಗೆ ಬಿದ್ದಿದ್ದೀವಿ ನಾವು ಎಲ್ಲರೂ ಕೂಡ. ಯಾಕೆ ಕೆಳಗೆ ಬಿದ್ದಿದ್ದೀವಿ? ಯಾವ ವೃಕ್ಷದಿಂದ ಕೆಳಗೆ ಬಿದ್ದಿದ್ದೀವಿ ಅಂದರೆ ಧರ್ಮ ಅನ್ನುವ ವೃಕ್ಷದಿಂದ ಕೆಳಗೆ ಬಿದ್ದಿದ್ದೀವಿ. ಧರ್ಮ ಅನ್ನುವುದೊಂದು ವೃಕ್ಷ, ಮತ್ತೆ ಧರ್ಮ ಸ್ವರೂಪನಾದ ಭಗವಂತನೂ ಒಂದು ವೃಕ್ಷವೇ. ಊರ್ಧ್ವ ಮೂಲ ಮಧಶಾಖಂ ಅಶ್ವತ್ಥಂ ಪ್ರಾಹುರವೇಂ ಅಂತ. ಹಾಗೆ ಧರ್ಮ ಎಂಬ ವೃಕ್ಷ, ಅದನ್ನು ನಾವು ಸರಿಯಾಗಿ ಪಾಲನೆ ಮಾಡಬೇಕಾಗಿತ್ತು, ರಕ್ಷಿಸಬೇಕಾಗಿತ್ತು. ಅದರ ಕುರಿತಾಗೆ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಬೇಕಾಗಿತ್ತು. ಅದನ್ನು ಮಾಡದೆ ಹೋದರೆ ಅಷ್ಟು ಪಾಪಂಚ ವರ್ಷತೆ. ಆ ಧರ್ಮ ಎಂಬ ವೃಕ್ಷ ನಮ್ಮನ್ನು ಕಣ್ಣೀರು ಸುರಿಸುವಂತೆ ಮಾಡ್ತದೆ, ದುಃಖ ಪಡುವಂತೆ, ಪಶ್ಚಾತ್ತಾಪ ಪಡುವಂತೆ ಮಾಡ್ತದೆ, ಮತ್ತು ಪಾಪಕ್ಕೆ ಗುರಿಯಾಗುವಂತೆ ಮಾಡ್ತದೆ. ಹಾಗೆ ರಕ್ಷಮಾಣ ಧರ್ಮ ಎಂಬ ವೃಕ್ಷವನ್ನು ನಾವು ರಕ್ಷಿಸಿದರೆ ಮಧು ಹೇಮಚ ವರ್ಷತೆ, ಜೇನುತುಪ್ಪ, ಬರೇ ಯಾವುದೋ ಸಾದಾ ಊಟ ಅಲ್ಲ, ನಿತ್ಯ ಹಾಲು ಜೇನು ಉಣ್ಣುವಂತೆ ಮಾಡ್ತದೆ. ಹೇಮಚ ವರ್ಷತೆ, ಬಂಗಾರದ ಮಳೆಗರಿತದೆ ಅದು ಧರ್ಮ ಎಂಬ ವೃಕ್ಷ. ಹೀಗೆ ಧರ್ಮಾಚರಣ ಅನ್ನುವುದೊಂದು ವೃಕ್ಷ. ಹಾಗೆ ಧರ್ಮೋ ಧರ್ಮ ವಿದುತ್ತಮ ಅಂತ ಕರೆಸ್ಕೊಂಡಿರುವ ಭಗವಂತನೂ ಊರ್ಧ್ವ ಮೂಲ ಆಗಿರುವಂಥ ಈ ಭಗವಂತನೂ ಕೂಡ ಗೀತೆಯ 15ನೇ ಅಧ್ಯಾಯದಲ್ಲಿ ಹೇಳಿರುವಂತೆ ಅವನೂ ಕೂಡ ಒಬ್ಬ ದೊಡ್ಡ ವೃಕ್ಷನೇ. ಜಗತ್ತೊಂದು ವೃಕ್ಷ, ಅದರಲ್ಲಿ ಆ ಭಗವಂತನ ಪಾತ್ರ ಒಂದು ದೊಡ್ಡದಿದೆ. ಅಂತೂ ಧರ್ಮ ಎಂಬ ವೃಕ್ಷವನ್ನು ನಾವು ಏರಿ ಅದನ್ನು ಆಚರಣೆ ಮಾಡಬೇಕಿತ್ತು. ಆದರೆ ಅದನ್ನು ಮಾಡದೆ ಕೆಳಗೆ ಬಿದ್ದಿದ್ದೀವಿ. ನಾವೆಲ್ಲ ಬಿದ್ದವರಿಗೆ ಮತ್ತೆ ಯಾರಾದರೂ ಮತ್ತೆ ಪ್ರವೃತ್ತ ಧರ್ಮವನ್ನೇ ಬೋಧನೆ ಮಾಡಿದರೆ ದಂಡದಿಂದ ಹೊಡೆದಂತಾಗ್ತದೆ. ಜಗತ್ತೆಂಬ ವೃಕ್ಷದಲ್ಲಿ ನಾವೀಗ ಕೆಳಗೆ ಬಿದ್ದು ಬಿಟ್ಟಿದ್ದೀವಿ. ಆದ್ದರಿಂದ ವೃಕ್ಷಾದಧ ಪತಿತಸ್ಯ ಅಂತ ವಿಜಯಧ್ವಜರು ಹೇಳೋದು, ವೃಕ್ಷ ಅಂದರೆ ಧರ್ಮ ಎಂಬ ವೃಕ್ಷ, ಈ ಜಗತ್ತೆಂಬ ವೃಕ್ಷ ಅಂತ ನಾವು ಅರ್ಥ ಮಾಡ್ಕೊಳ್ಳೋದು ಹೆಚ್ಚು ಸುಂದರವಾಗಿದೆ. ಆದ್ದರಿಂದ ಜನರಿಗೆ ನಿಮ್ಮಂಥವರು ಮತ್ತಷ್ಟು ನಿವೃತ್ತ ಧರ್ಮವನ್ನು ಬೋಧನೆ ಮಾಡಿ ಅವರಿಗೆ ಮುಕ್ತಿಯ ಮಾರ್ಗವನ್ನು ತೋರಿಸಬೇಕು ಅಂತ ಅದರ ವಿಜಯಧ್ವಜರ ವ್ಯಾಖ್ಯಾನದ ತಾತ್ಪರ್ಯ. ಇಲ್ಲಿ ಧರ್ಮ ಅಂದರೆ ಜುಗುಪ್ಸಿತಂ ಧರ್ಮಕೃತೆ ಅಂತಿದೆ. ಧರ್ಮಕೃತೆ ಅಂದರೆ ಧರ್ಮ ಅಂದರೆ ಪ್ರವೃತ್ತ ಧರ್ಮವೂ ಆಗ್ಬೋದು, ನಿವೃತ್ತ ಧರ್ಮವೂ ಆಗ್ಬೋದು. ಯಾವ ಧರ್ಮವನ್ನು ತಗೊಳ್ಬೇಕು ಅಂತ ಅನ್ನೋದನ್ನು ಆಚಾರ್ಯರು ಪ್ರವೃತ್ತ ಧರ್ಮಕೃತೆ, ಪ್ರವೃತ್ತ ಧರ್ಮದ ಕುರಿತಾಗಿಯೇ ಮತ್ತಷ್ಟು ಬೋಧನೆಗಳನ್ನು ಮಾಡಿಬಿಟ್ರೆ ಅದು ಅನ್ಯಾಯ ಆಗ್ತದೆ ಅಂತ ಆಚಾರ್ಯರು ಅದನ್ನು ಭಾಗವತ ತಾತ್ಪರ್ಯದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಪ್ರವೃತ್ತ ಧರ್ಮಕತೆ ಪ್ರವೃತ್ತಿ ಧರ್ಮ ಜ್ಞಾಪನಾಯ ಅನುಶಾಸನಂ ಶಾಸ್ತ್ರಕರಣಂ ಭವಾದೃಶಸ್ಯ ಕೃಪಾಲೋಹೋ ಜುಗುಪ್ಸಿತಂ ನಿಂದಿತಂ. ನಿಮ್ಮಂಥ ಕೃಪಾಲುಗಳು, ಗುರುಗಳ ಸ್ಥಾನದಲ್ಲಿದ್ದವರು, ಮಾರ್ಗದರ್ಶಕರ ಸ್ಥಾನದಲ್ಲಿದ್ದವರು, ಅವರಿಗೆ ಪ್ರವೃತ್ತ ಧರ್ಮವನ್ನು ಬೋಧನೆ ಮಾಡಬಾರ್ದು. ಪ್ರತ್ಯುತ ನಿವಾರಣಮೇವ ಕರ್ತವ್ಯಂ, ಅವರನ್ನು ಆ ಮಾರ್ಗದಿಂದ ಹೊರಗೆ ತಂದು ಈ ತಮೇವೈಕಂ ಜಾನಥ ಆತ್ಮಾನಂ ಅನ್ಯಾವಾಚೋ ಮುಂಚಥ ಅಂತ ಉಪನಿಷತ್ತು ಹೇಳುವಂತೆ ಆ ಒಬ್ಬ ಭಗವಂತನ ಬಗ್ಗೆ ತಿಳಿಯಿರಿ, ಬೇರೆ ಮಾತುಗಳನ್ನೆಲ್ಲ ಬದಿಗಿಡಿ. ಅನ್ಯಾವಾಚೋ ಮುಂಚಥ ಅಮೃತಸ್ಯೈಷ ಸೇತು, ಮುಕ್ತ ಲೋಕಕ್ಕೆ ನಮ್ಮನ್ನು ಕೊಂಡೊಯ್ಯುವ ಸಂಸಾರವೆಂಬ ಸಾಗರವನ್ನು ದಾಟಿಸುವ ಸೇತು ಆತ. ಔಷಧಂ ಜಗತಃ ಸೇತು, ಅವನು ಈ ಜಗತ್ತಿನಿಗೆ ಸೇತುವಾಗಿದ್ದಾನೆ. ನಮ್ಮೆಲ್ಲರ ನಾನಾ ಥರದ ರೋಗಗಳಿಗೆ ಅವನು ಔಷಧವೂ ಆಗಿದ್ದಾನೆ ಅಂತ ಅದನ್ನು ತಿಳ್ಕೊಳ್ಬೇಕು. ಕುಮಾರ್ಗೆ ಸಕ್ತಾ ಸ್ವಸ್ಮಿನ್ ವಿಶ್ವಸ್ತಾ ಚೇತ್ ತಸ್ಮಾತ್ತೇ ವಾರಣೀಯ. ತನ್ನ ಬಗ್ಗೆ, ಗುರುವಿನ ಬಗ್ಗೆ ವಿಶ್ವಾಸ ಇದೆ ಕೆಲವರಿಗೆ, ಆಕಸ್ಮಿಕವಾಗಿ ದಾರಿ ತಪ್ಪದ ಮಕ್ಕಳಾಗಿದ್ದಾರೆ. ಆ ದಾರಿ ತಪ್ಪಿದ ಮಕ್ಕಳನ್ನು ಮತ್ತೆ ಸರಿದಾರಿಗೆ ತರಬೇಕಾದದ್ದು ಈ ಗುರುವಿನ ಜವಾಬ್ದಾರಿ ಅಂತ ಅದರ ತಾತ್ಪರ್ಯ. ಹೀಗೆ 5 ವ್ಯಾಖ್ಯಾನಗಳನ್ನು ಇದಕ್ಕೆ ನಾವು ನೋಡಿದ್ದೇವೆ. ಇದಕ್ಕೆ ಈಗ ಸಂಬಂಧಪಟ್ಟಂತೆ ನಾವು ವಿಷ್ಣು ತೀರ್ಥರು ಸಾರೋದ್ಧಾರದಲ್ಲಿ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನು ಕೂಡ ಗಮನಿಸಬೇಕು. 176ನೇ ಶ್ಲೋಕ ಇದು ಅಂತ ಹೇಳಿದೆ ನಾನು. 174ನೇ ಶ್ಲೋಕ ಇದು ಭಾಗವತ ಸಾರೋದ್ಧಾರದಲ್ಲಿ. ಆ 74ನೇ ಶ್ಲೋಕದಲ್ಲೇ ಅವರು ಪ್ರವೃತ್ತ ಕರ್ಮತ್ಯಾಗ ಪ್ರಕರಣ ಅಂತ ಪ್ರಕರಣ, ಆ ಪ್ರಕರಣದಲ್ಲಿ ಈ ಶ್ಲೋಕವನ್ನು ಪೋಣಿಸಿದ್ದಾರೆ. ಅದರಲ್ಲಿ ಕೆಲವು ಹಿಂದಿನ ಮುಂದಿನ ಶ್ಲೋಕಗಳು ಕೂಡ ತುಂಬ ಸುಂದರವಾದಂಥ ಶ್ಲೋಕಗಳೇ ಇವೆ. ಪ್ರಸಂಗವಶಾತ್ ಅವನ್ನು ಕೂಡ ಹೇಳುವುದೇ ಯೋಗ್ಯನೇ. 7ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬಂದಿದೆ,
1ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಬಂದಿದೆ. ಮುಂದೆ 5ನೇ ಸ್ಕಂದದಲ್ಲಿ ಒಂದು ಶ್ಲೋಕ ಇದೆ. ಇಂಥವೆಲ್ಲ ಕೆಲವು ಶ್ಲೋಕಗಳಿವೆ. ಪ್ರಸಂಗವಶಾತ್ ಅವುಗಳನ್ನು ಕೂಡ ನೋಡೋಣ. ವಿಷ್ಣು ತೀರ್ಥರು ಹೇಳ್ತಾರೆ, ಕರ್ಮ ದ್ವಿವಿಧಂ ಪ್ರವೃತ್ತಂ ನಿವೃತ್ತಂ ಚೇತೆ. ಕರ್ಮ ಅನ್ನೋದು ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಅಂತ 2 ಥರ ಇದೆ. ಪ್ರವೃತ್ತ ಕರ್ಮ ಸಂಸಾರದಲ್ಲಿ ನಮ್ಮನ್ನು ಮತ್ತಷ್ಟು ಸಿಲುಕಿಸ್ತದೆ. ಆ ಪ್ರವೃತ್ತ ಕರ್ಮದಲ್ಲೇ ನಮ್ಮ ಆಸಕ್ತಿ ಎಲ್ಲನೂ ಕೂಡ ಯಾವತ್ತು ಸುಖಭೋಗದ ಕಡೆಗೆ ನಮ್ಮ ಕಣ್ಣಿರುವುದರಿಂದ ಅಲ್ಲೇ ನಮ್ಮ ಆಸಕ್ತಿ ಇರ್ತದೆ. ನಮಗೆ ಮತ್ತಷ್ಟು ಅದನ್ನೇ ಬೋಧನೆ ಮಾಡಿದರೆ ಅದೊಂದು ಅನ್ಯಾಯ ಆದೀತು. ಆದ್ದರಿಂದ ನಿಮ್ಮಂಥ ಜ್ಞಾನಿಗಳು ಅದನ್ನು ಬೋಧನೆ ಮಾಡಬಾರದು. ಹೊರತು ಅವರಿಗೆ ನಿವೃತ್ತ ಧರ್ಮವನ್ನೇ ಬೋಧನೆ ಮಾಡಬೇಕು. ನಿವೃತ್ತೇತು ಪ್ರವರ್ತೇತ ಅಕ್ಷಯ ಫಲತ್ವಾತ್ ಅಕ್ಲೇಶತ್ವಾಚ್ಚ. ಪ್ರವೃತ್ತ ಧರ್ಮ ಅದರ ಫಲ ನಶ್ವರ, ಸ್ವರ್ಗ ಮೊದಲಾದ ಫಲ ಏನಿದೆ ಅದು ನಶ್ವರ. ಹಾಗೆ ಅದು ದುಃಖದಾಯಕ ಕೂಡ ಈ ಪ್ರವೃತ್ತ ಧರ್ಮ. ನಿವೃತ್ತ ಧರ್ಮ ಮಾರ್ಗ ಅದು ಅಕ್ಷಯವಾದ ಶಾಶ್ವತವಾದ ಫಲ ಕೊಡುವಂಥದ್ದು. ಹಾಗೆ ಅದರಲ್ಲಿ ಕ್ಲೇಶವೂ ಇಲ್ಲ. ಆದ್ದರಿಂದ ಪ್ರವೃತ್ತ ಧರ್ಮೋಪದೇಶನವನ್ನು ಇಲ್ಲಿ ನಿಂದಿಸಿದ್ದಾರೆ. ನ ಕೇವಲಂ ನಿಂದಿತಂ ಮಹಾನ್ ವ್ಯತಿಕ್ರಮಶ್ಚ ಭವತೆ ವೃಕ್ಷಾದತಃ ಪತಿತಸ್ಯ ದಂಡೇನ ತಾಡನಮೇವ ಅಂತ ವಿಷ್ಣು ತೀರ್ಥರು ಕೂಡ ಮರದಿಂದ ಕೆಳಗೆ ಬಿದ್ದವನಿಗೆ ದೊಣ್ಣೆಯಿಂದ ಹೊಡೆದಂತೆ ಅಂತ ಅರ್ಥ ಮಾಡಿದ್ದಾರೆ. ಈ ತರಹ ಪ್ರಾಕೃತೋ ಪ್ರಾಕೃತ ಜನರು ಹೀಗೆ ಕೆಲವರು ತಮಗೇನೂ ತಿಳಿಯೋದಿಲ್ಲ, ಆದ್ದರಿಂದ ಇನ್ನೊಬ್ಬರ ಮಾತಿನಂತೆ ಮುನ್ನಡೀತಾರೆ. ಆದ್ದರಿಂದ ಗುರುಗಳಾದವರು ಅವರನ್ನು ಸನ್ಮಾರ್ಗದಲ್ಲಿ ತೊಡಗಿಸಬೇಕು. ಅದು ಆ ಗುರುಗಳ ಜವಾಬ್ದಾರಿ. ಹೀಗೆ ಆ ಶ್ಲೋಕ ಅಲ್ಲಿ ಬಂದಿದೆ. 175ನೇ ಶ್ಲೋಕ ಬಂದಿದೆ ಭಾಗವತ ಸಾರೋದ್ಧಾರದಲ್ಲಿ. 5ನೇ ಸ್ಕಂದದಲ್ಲಿ ಅದು ಬಂದಿದೆ. ವೃಷಭದೇವ ಅದನ್ನು ಉಪದೇಶ ಮಾಡ್ತಾನೆ. ಕಸ್ತಂ ಸ್ವಯಂ ತದಭಿಜ್ಞೋ ವಿಪಶ್ಚಿತ್ ಅವಿದ್ಯಾಯಾಮ್ ಅಂತರೇ ವರ್ತಮಾನಂ ದೃಷ್ಟ್ವಾ ಪುನಸ್ತಂ ಸಗೃಣಃ ಕುಬುದ್ಧಿಂ ಪ್ರಯೋಜಯೇತ್ ಉತ್ಪಥಗಂ ಯಥಾಂಧಂ ಅಂತ. ಕಾಮ್ಯಕರ್ಮ ಮಾಡು ಅಂತ ಹೇಳಿದರೆ, ಕುರುಡ ನಮ್ಮನ್ನು ದಾರಿ ತೋರಿಸಿ ಬನ್ನಿ ಅಂತ ನಮ್ಮನ್ನು ಕರೆದಾಗ ಆ ಕುರುಡನನ್ನು ತೆಗೆದುಕೊಂಡು ಹೋಗಿ ಹಳ್ಳದಲ್ಲಿ ಬೀಳಿಸಿದಂತೆ ಆಗ್ತದೆ. ಶ್ರೇಯಸ್ಸಾಧನ ಯಾವುದು ಅಂತ ಗುರುಗಳಿಗೆ ಗೊತ್ತಿದ್ದಾಗ ಅವರು ಸ್ವಯಂ ತಾವು ನಿವೃತ್ತ ಧರ್ಮವನ್ನು ಉಪದೇಶ ಮಾಡಬೇಕು, ಹೊರತು ಕಾಮ್ಯ ಧರ್ಮವನ್ನು ಯಾವತ್ತೂ ಉಪದೇಶ ಮಾಡಬಾರದು. ಅಜ್ಞ ಜನರ ಮೇಲೆ ಕರುಣೆ ತೋರಿ ಅವರಿಗೆ ಸನ್ಮಾರ್ಗವನ್ನು ಉಪದೇಶ ಮಾಡಬೇಕು. ಸ್ವತಃ ದಾರಿ ತಪ್ಪಿ ನಡೀತಿರ್ತಾನೆ ಒಬ್ಬ ಕುರುಡ, ಅಂಥವನನ್ನು ಮತ್ತೆ ದಾರಿ ತಪ್ಪಿಸಿ ಎಲ್ಲೋ ಬೀಳಿಸಿದರೆ ಅವನ ಗತಿ ಏನಾಗ್ತದೆ? ಆದ್ದರಿಂದ ನಾವೆಲ್ಲರೂ ಅಜ್ಞಾನದಲ್ಲಿದ್ದೇವೆ. ಅಜ್ಞಾನದಲ್ಲಿದ್ದಂಥ ನಮ್ಮನ್ನು ಸನ್ಮಾರ್ಗದಲ್ಲಿ ತೊಡಗಿಸ್ಬೇಕು. ಗುರುರ್ನ ಸ್ಯಾತ್ ಸ್ವಜನೋ ನ ಸ್ಯಾತ್ ಪಿತಾನ ಸ್ಯಾತ್ ಜನನೀನ ಸ್ಯಾತ್ ದೈವಂ ನ ತತ್ ಸ್ಯಾತ್ ಪತಿಶ್ಚ ಸ್ಯಾತ್ ನಮೋಚಯೇದ್ಯ ಸಮುಪೇತ ಮೃತ್ಯುಂ. ಇದು 5ನೇ ಸ್ಕಂದದಲ್ಲಿ ಬರುವ ಮಾತು. 176ನೇ ಶ್ಲೋಕ ಭಾಗವತ ಸಾರೋದ್ಧಾರದಲ್ಲಿ. ಈ ಪ್ರವೃತ್ತ ಧರ್ಮವನ್ನೇ ಬೋಧನೆ ಮಾಡಿದರೆ ಅಂಥವನು ಗುರುವೂ ಅಲ್ಲ. ಪ್ರವೃತ್ತ ಧರ್ಮವನ್ನು ಬೋಧನೆ ಮಾಡಿದರೆ ತಂದೆ ಅಲ್ಲ, ತಾಯಿ ಅಲ್ಲ. ಯಾವುದಾದ್ರೂ ಒಬ್ಬ ಜ್ಯೋತಿಷಿ, ಪುರೋಹಿತ, ಗುರು, ರಾಜ ಇತ್ತೆ ಯಾರೇ ಆದರೂ ಕೂಡ ಪ್ರವೃತ್ತ ಧರ್ಮವನ್ನೇ ಬೋಧನೆ ಮಾಡಿ ಅವರನ್ನ ಹಾದಿಗೆ ತಳ್ಳಿಬಿಟ್ರೆ ಅವರು ಯಾರೂ ತಂದೆಯೂ ಅಲ್ಲ, ಗುರುವೂ ಅಲ್ಲ. ಅವರ ಮಾತಿಗೆ ನಾವು ಅಂಟಿಕೊಳ್ಬೇಕಾಗಿಯೂ ಕೂಡ ಇಲ್ಲ. ಅವ್ರ ಮಾತನ್ನು ಕೇಳಬಾರ್ದು ನಾವು. ಗುರುಕ್ತಮಪಿನ ಗ್ರಾಹ್ಯಂ, ಅವ್ರ ಮಾತನ್ನು ಕೇಳಲೇಬಾರ್ದು. ಅನರ್ಥೇ ಅರ್ಥಕಲ್ಪನಂ, ಅನರ್ಥಕ್ಕೆ ಸಾಧನವಾದ ಅವರಿಂದ ನಾವು ದೂರ ಇರಬೇಕು ಅಂತ ಆ 5ನೇ ಸ್ಕಂದದಲ್ಲಿ 7ನೇ ಸ್ಕಂದದಲ್ಲಿ ಕೆಲವು ಮಾತುಗಳು ಕೇಳಿ ಬರ್ತವೆ. ಭಾಗವತ ಸಾರೋದ್ಧಾರವನ್ನು ನೋಡುವಾಗ ಕೆಲವು ಅಲ್ಲಿ ಬಂದಿರುವಂಥ ಮಾತುಗಳನ್ನು ಕೂಡ ನಾವು ಕೇಳಿದ್ದಾಯ್ತು. ಇಲ್ಲಿ ಯದ್ವಾಕ್ಯತೋ ಧರ್ಮ ಇತೀತರ ಸ್ಥಿತ ಅಂತ ಹೀಗಿದೆಯಲ್ಲ, ಅದಕ್ಕೆ ಇತರ ಸ್ಥಿತ ಪದಚ್ಛೇದಗಳು ಸ್ವಲ್ಪ ಭಿನ್ನವಾಗಿವೆ. ಅದನ್ನು ಸ್ವಲ್ಪ ನಾವು ಗಮನಿಸಬೇಕು. ಗೋವಿಂದಾಚಾರ್ಯರು ತಮ್ಮ ಸಂಪಾದಿತವಾದ ಭಾಗವತ ತಾತ್ಪರ್ಯದಲ್ಲಿ ಅದಕ್ಕೆ 2 ಥರದ ಅನ್ವಯಗಳನ್ನು ತೋರಿಸಿದ್ದಾರೆ. ಯಾದವೇಂದ್ರ ತೀರ್ಥರು, ಅನಂತ ತೀರ್ಥರು ಮೊದಲಾದವರು. ಯದ್ವಾಕ್ಯತೋ ಧರ್ಮ, ಇದು ಈ ಶ್ಲೋಕ ಹೀಗಿದೆಯಲ್ಲ, ಯದ್ವಾಕ್ಯತೋ ಧರ್ಮ ಅಂತ, ಅಲ್ಲಿ ಅಧರ್ಮ ಅಂತಲೂ ಪದಚ್ಛೇದ ಮಾಡ್ಬೋದು, ಧರ್ಮ ಅಂತಲೂ ಪದಚ್ಛೇದ ಮಾಡ್ಬೋದು. ಯಾದವೇಂದ್ರ ತೀರ್ಥರ ಪದಚ್ಛೇದದಂತೆ ಯದ್ವಾಕ್ಯತಃ ಅಧರ್ಮ ಇತಿ ಇತರ ಸ್ಥಿತ ಅಂತ ಸಮಸ್ತ ಪದ ಅದು. ಇತರ ಸ್ಥಿತ ಅಂತ
ಈಗ ನಾವು ಇಲ್ಲಿವರೆಗೆ ನೋಡಿದ್ದು ಇತರಹ ಅಂದರೆ ಸಾಮಾನ್ಯ ಜನರು ಅಂತ ಅರ್ಥ. ಅದು ಪ್ರಥಮ ವಿಭಕ್ತಿ ಏಕವಚನ. ಸ್ಥಿತಃ ಅನ್ನೋದು ಪ್ರಥಮ ವಿಭಕ್ತಿ ಏಕವಚನ, ಅದು ಸಮಸ್ತ ಪದ ಅಲ್ಲ. ಆದರೆ ಯಾದವಾರ್ಯರು ಮಾಡಿದಂತೆ, ಯಾದವೇಂದ್ರ ತೀರ್ಥರು ಮಾಡಿದಂತೆ ಅದೊಂದು ಸಮಸ್ತ ಪದ. ಯದ್ವಾಕ್ಯತಃ ಧರ್ಮ ಅಧರ್ಮ ಅಂತ ಹಿಂದೆ ಯಾದವಾರ್ಯರು ಮಾಡಿದರೆ, ಯದ್ವಾಕ್ಯತಃ ಧರ್ಮ ಅಂತ ಮತ್ತೊಂದು ಪದಚ್ಛೇದ ಇದೆ. ಇತರಹ ಸ್ಥಿತಃ ಅಂತ ವ್ಯಸ್ತ ಪದವು ಇನ್ನೊಂದು ಪದಚ್ಛೇದ ಇದೆ. ಮೊದಲನೇದ್ದು ಯಾದವೇಂದ್ರ ತೀರ್ಥರಿಗೆ ಅಭಿಪ್ರೇತವಾದ ವ್ಯಾಖ್ಯಾನ. ಸ್ವಭಾವತಃ ರಕ್ತನಾದವನು, ಆ ಎಲ್ಲ ವಿಷಯ ಎಲ್ಲ ಕಡೆ ಒಂದೇ ಇದೆ. ಅವನನ್ನು ಮತ್ತೆ ಪ್ರವೃತ್ತ ಧರ್ಮದ ಕಡೆಗೆ ತೋರಿಸಿದರೆ ಅದು ಜುಗುಪ್ಸಿತ ಆಗ್ತದೆ. ಅಂಥವನನ್ನು ಅಧರ್ಮ ಯಾವುದು ಅಂತ, ಧರ್ಮ ಯಾವುದು ಅಂತ ಗುರುಗಳು ಹೇಳಿದರೆ ಅವನು ಕೇಳ್ತಾನೆ. ಅದರಂತೆ ಅವನು ಇತರ ಸ್ಥಿತ ಅಂದರೆ ಬ್ರಹ್ಮಣಿ ನಿವೃತ್ತ ಮಾರ್ಗೇಚ ಸ್ಥಿತ, ಇತರ ಸ್ಥಿತ ಅಂತ ಸಮಸ್ತ ಪದ ತೋರಿಸಿದಾರಲ್ಲ, ಅಲ್ಲಿ ಇತರ ಅಂದರೆ ಪರಬ್ರಹ್ಮ, ಅಥವಾ ಇತರ ಅಂದರೆ ನಿವೃತ್ತ ಮಾರ್ಗ. ಇತರೇ ಸ್ಥಿತ, ಇತರ ಸ್ಥಿತ ಅಂತ ಹೀಗೆ ಅಲ್ಲೊಂದು ಸಮಸ್ತ ಪದ ಇದೆ. ಸಪ್ತಮಿ ತತ್ಪುರುಷ ಸಮಾಸ ಇದೆ. ಹೀಗೆ ಒಂದು ಅರ್ಥನೂ ಕೂಡ ಅಲ್ಲಿ ಕೇಳಿ ಬರ್ತದೆ. ದ್ವಿತೀಯ ಅನಂತ ತೀರ್ಥೀಯ. ಯದ್ವಾಕ್ಯತೋ ಧರ್ಮ ಅಂತ ಏನಿದೆಯಲ್ಲ, ಅದು ಅನಂತ ತೀರ್ಥರು ಮಾಡಿದ ವ್ಯಾಖ್ಯಾನ. ಅಲ್ಲಿ ಇತರಹ ಸ್ಥಿತ, ಇತರಹ ಅಂದರೆ ಸಾಮಾನ್ಯ, ಸಾಮಾನ್ಯ ವ್ಯಕ್ತಿ ಅಂತ ಅರ್ಥ. ಇತರಹ ಜನ, ಸಾಮಾನ್ಯ ವ್ಯಕ್ತಿ ಅಂತಲೂ ಕೆಲವು ಬಾರಿ ಅರ್ಥ ಮಾಡ್ಬೋದು, ಮಹಾಪುರುಷರು ಅಂತಲೂ ಅರ್ಥ ಮಾಡ್ಬೋದು. ಇತರಹ ಜನ ಮಹಾಪುರುಷ ತಸ್ಯ ತದುಕ್ತ ಧರ್ಮಾನುಷ್ಠಾತು ಪುರುಷಸ್ಯ ನಿವಾರಣಂ ನಮನ್ಯತೆ ಅಂತ ಹೀಗೆ ಪದಚ್ಛೇದಗಳನ್ನು ಬೇರೆ ಬೇರೆ ಥರ ಮಾಡಿ ಅರ್ಥ ಮಾಡಿದಾರಷ್ಟೇ. ನಮಗೆ ಒಟ್ಟಾರೆ ಸಾರಾಂಶದಲ್ಲಿ ಏನೂ ವ್ಯತ್ಯಾಸ ಆಗೋದಿಲ್ಲ. ಅದನ್ನು ಯಾಕೆ ಇಲ್ಲಿ ಪ್ರಸ್ತುತಪಡಿಸಿದೆ ಅಂದರೆ, ಬೇರೆ ಬೇರೆ ವ್ಯಾಖ್ಯಾನಗಳು ಹೀಗಿವೆ. ಭಾಗವತದ ಶ್ಲೋಕಗಳು, ಅಲ್ಲಿರುವ ಶಬ್ದಗಳು ನಮಗೆ ನಾನಾ ರೀತಿಯಾದಂಥ ಅರ್ಥಗಳನ್ನು ಕೊಡಬಹುದು. ಸಿದ್ಧಾಂತಕ್ಕೆ ವಿರುದ್ಧ ಅಲ್ಲದೇ ಇರುವಂಥ ಆ ಎಲ್ಲ ಅರ್ಥಗಳನ್ನು ಕೂಡ ನಾವು ಗ್ರಹಿಸಬಹುದು. ಆದರೂ ಈ ಯಾದವೇಂದ್ರ ತೀರ್ಥರ ಮತ್ತು ಅನಂತ ತೀರ್ಥರ ವ್ಯಾಖ್ಯಾನಗಳನ್ನು ಹೇಳುವುದಕ್ಕಿಂತ ಮುಂಚೆ ಏನು ಅರ್ಥ ಹೇಳಿದೆ, ಅದು ಸರಳವಾದ ಅರ್ಥ. ಯಾದವಾರ್ಯರು ಮತ್ತು ವಿಜಯಧ್ವಜ ತೀರ್ಥರು ಅವರಿಬ್ಬರು ಕೂಡ ಹೇಳಿದಂಥ ಅರ್ಥ. ಜಗದ್ಗುರುವಾದ ಪರಮಾತ್ಮ ಯಾವುದನ್ನು ಮಾಡ್ತಾನೆ, ಯಾವುದನ್ನು ಆತನಿಂದ ಜನ ನಿರೀಕ್ಷಿಸ್ತಾರೆ ಅಂತ ಅದರ ತಾತ್ಪರ್ಯ. ಮಹಾಭಾರತದಂಥ ಗ್ರಂಥ ರಚನೆ ಮಾಡಿ ಅವನೇನೂ ಈ ಜಗತ್ತಿಗೆ ಅನ್ಯಾಯವನ್ನೇನೂ ಮಾಡಲಿಲ್ಲ. ಅದರಲ್ಲಿ ಧರ್ಮದ ಬೋಧನೆಯೇ ಮಾಡಿದ್ದಾನೆ. ಆದರೆ ಆ ಧರ್ಮದ ಬೋಧನೆ ಜನರಿಗೆ ತಿಳಿಯಲಿಲ್ಲ ಅಷ್ಟೆ. ಆದ್ದರಿಂದ ನೀವು ಮತ್ತಷ್ಟು ಸ್ಪಷ್ಟವಾಗಿ ನಿವೃತ್ತ ಧರ್ಮವನ್ನೇ ಬೋಧನೆ ಮಾಡುವಂಥ ಗ್ರಂಥವನ್ನು ರಚನೆ ಮಾಡಿರಿ. ಭಗವಂತನ ಕುರಿತಾಗಿಯೇ ನಮ್ಮ ಮನಸ್ಸು ಹೋಗಬೇಕು, ಅಂಥದ್ದೊಂದು ಗ್ರಂಥವನ್ನು ರಚನೆ ಮಾಡಿರಿ ಅಂತ ನಾರದರ ವಿಜ್ಞಾಪನೆ ಅಲ್ಲಿದೆ. ಆ ಥರ ಅದಕ್ಕೆ ಅರ್ಥ ಮಾಡಬೇಕೆ ಹೊರತು ಬೇರೆ ಮಹಾಭಾರತ ಗ್ರಂಥವನ್ನು ರಚನೆ ಮಾಡಿ ನೀವು ಅನ್ಯಾಯ ಮಾಡಿದಂತಾಯಿತು ಅಂತ ಅದಕ್ಕೆ ಅರ್ಥ ಮಾಡಬಾರದು. ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ ಮೇಲೂ ಕೂಡ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಳದೇ ಇರುವುದು, ಅದು ನಾವು ಮಾಡಿದ ಅನ್ಯಾಯ ಅಷ್ಟೆ, ವ್ಯಾಸರು ಮಾಡಿದಂಥ ಅನ್ಯಾಯ ಅಲ್ಲ ಅದು ಅಂತ ಹೀಗೆ ಅದರ ತಾತ್ಪರ್ಯ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಈ ಪ್ರೋಷ್ಠಪದಿ ಕಾರ್ಯಕ್ರಮದ 3ನೇ ದಿವಸ ನಾವೀಗ ಶ್ರವಣ ಮಾಡಿದ್ದೇವೆ. ನಿವೃತ್ತ ಧರ್ಮದ ಮಹತ್ವವನ್ನು ಇಲ್ಲಿ ನೋಡಿದ್ದೇವೆ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಕನಂತು ಹುಸಿಗೆ ಹಾಕಿದಿರೋ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡೋ ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.